ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಬಾಲೆ ಗುರುಗಳೇ, ಇದು ಮಿನರಲ್ ವಾಟರ್ ತಾನೆ? ಹೌದು. ಬೈ ಭದ್ರಕಾಳಿ, ಸೈ ಸೊಂಟ್ರಗಾಳಿ, ರಾಗಿಣಿ, ಶಾಲಿನಿ, ರಮ್ಯಾ, ರಕ್ಷಿತಾ, ರಾಧಿಕಾ ಎಲ್ರು ನಿನ್ಗೆ ಆಶೀರ್ವಾದ ಮಾಡಿ. ತಪ್ಪ ಕಲ್ಪನೆ, ಹೀರೋಯಿನ್ ಹೆಸರೆಲ್ಲ ಹೇಳ್ತಾ ಇದ್ದೀರಾ? ಅದೆಲ್ಲ ದೇವತೆಗಳ ಹೆಸರು, ಆಮೇಲೆ ಹೀರೋಯಿನ್ಗಳು ಇಟ್ಕೊಂಡಿರೋದು. ನೈಸ್ ಮ್ಯಾನೇಜ್ಮೆಂಟ್ ಆಫ್ ಇಂಡಿಯಾ. ಹೌದಾ? ತಪ್ಪಾಯ್ತು, ಆಶೀರ್ವಾದ ಮಾಡಿ ಸ್ವಾಮಿ. ನಿನ್ ಬಾಯಿ ಮಣ್ಣಾಕ. ತುಂಬಾ ಖುಷಿ ಆಯ್ತು. ನಿನ್ ಕುತ್ತಿಗೆಗೆ ನಾನು ಎಕಡ ಸಿಗಾಕ, ದಾರಿಲಿ ಹೋಗ್ಬೇಕಾದ್ರೆ ತಿಪ್ಪೆಲಾರಿಗೆ ನಿನ್ ಬಾಂಡ್ಲಿ ತಳಿ ಸಿಗಾಕ. ಓಹೋ, ಧನ್ಯನಾದೆ. ನಾನ್ಗೆಟ್ಟವನೆ, ಅದ್ಭುತ, ನಾಚಿಕೆಟ್ಟವನೆ, ಅಮೋಘ ಅಮೋಘ. ಹಾಗೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಗುರುಗಳೇ. ಗೂಬೆ ದ್ರಾಬೆ, ನಿಮ್ ಕಾಲೇಜ್ ವಾಚ್ಮ್ಯಾನ್ ಜೊತೆ ಓಡೋಗ ನಿಮ್ ಎಲ್ಲಾ ಸಬ್ಜೆಕ್ಟ್ ಮಾರ್ಕ್ಸ್ ಸೇರ್ಸಿದ್ರು 0 ಬರ. ಮಹಾಪ್ರಸಾದ ಮಹಾಪ್ರಸಾದ. ಏನು ನಿನ್ನ ಸಮಸ್ಯೆ? ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ, ಆದ್ರೆ ಇವಳಿಗೆ ಒಳ್ಳೆ ವರ ಸಿಕ್ಕಿಲ್ಲ ಗುರುಗಳೇ. ಓದ್ ಮುಗಿದ ತಕ್ಷಣ ಫಾರಿನ್ ಅವ್ನು ಬಂದು ಆರಿಸ್ಕೊಂಡು ಹೋಗ್ಬೇಕು, ಹಂಗ್ ಮಾಡಿ ಗುರುಗಳೇ. ಫಾರಿನಿಂದ ಆರಿಸ್ಕೊಂಡು ಹೋಗೋನು ಬರ್ತಾನೆ ಬರ್ತಾನೆ ಅಂತ ನೀನ್ ಬಾಯ್ ಬಿಟ್ಕೊಂಡಿರ್ಬೇಡ. ಸೈಕಲ್ ಗ್ಯಾಪಲ್ಲಿ ಪಡ್ವಾರಳ್ಳಿಲಿರೋನೆ ಯಾವನೊಬ್ಬ ಸಿಂಕ್ ಮಾಡೋ ಸೀನ್ ಇದೆ. ಸರಿಯಾಗಿ ಹೇಳಿದ್ರಿ. ಅದಕ್ಕೇನ್ ಮಾಡ್ಬೇಕು ಗುರುಗಳೇ? ದಿಗ್ಬಂಧನ ಮಾಡಿಸ್ಬೇಕು. ಆಗ ಯಾವನು ಯಾವ ಕಡೆಯಿಂದನೇ ಬಂದ್ರು ಅವನಿಗೆ ಆ ಕಡೆ ಹಂಗೆ ಲಕ್ಕ ಆಗ್ಬಿಡುತ್ತೆ. ಗುರುಗಳೇ, 50,000 ರೂಪಾಯಿ ಕೊಡ್ತೀನಿ, ತೆಗೆದಾಕ್ಬಿಡಿ. ಗುರುಗಳೇ, ನಂದು ಒಂದೇ ನಾಲ್ಗೆ ಒಂದೇ ಮಾತು, ಕ್ಯಾಶ್ ತಗಂಬ. ಒಪ್ಪಿಸ್ಕೋಬೇಕು. ಏಮ್ ಛಟ್, ಕ್ಯಾಶ್ ಪುಟ್, ಇಲ್ಲಿಂದ ಪುಟ್. ಬೈ ಭದ್ರಕಾಳಿ, ಜೈ ಸುಂಟ್ರಗಾಳಿ, ಜೈ ಜಕ್ಕಮ್ಮ. ನಿನ್ ಕೈಗೆ ಕರಿನಾಗರಾವ್ ಕಡಿಯ, ನಿನ್ ನಾಲ್ಗೆ ಕಾಳಿಂಗ್ ಸರ್ಪ ಕಡಿಯ. ಗುರುಗಳು ನಿನ್ಗೆ ಈ ರೇಂಜಿಗೆ ಬೈತಾವ್ರಿ ಅಂದ್ರೆ ನಿನ್ ಮೇಲೆ ಬೇಜಾನ್ ಪ್ರೀತಿ ಐತೆ ಅಂತ ಅರ್ಥ. ಸಮಸ್ಯೆಗೆ ಏನು ಅಂತ ಹೇಳು. ಗಮಿಂಗ್ ಚಿನ್ನು ಬೇಗ ಡೈರೆಕ್ಟರ್ ಆಗ್ಬೇಕು. ನೀನ್ ನಮಗೆ 50,000 ಕೊಟ್ರೆ ಅವನು 5 ತಿಂಗಳಲ್ಲಿ ಡೈರೆಕ್ಟರ್ ಆಗ್ತಾನೆ. ನೀನ್ ನಮಗೆ 1 ಲಕ್ಷ ರೂಪಾಯಿ ಕೊಟ್ರೆ ಅವನು 1 ತಿಂಗಳಲ್ಲಿ ಡೈರೆಕ್ಟರ್ ಆಗ್ತಾನೆ. ನೀನ್ ನಮಗೆ 1 ಕೋಟಿ ಕೊಟ್ರೆ ಅವನು 1 ದಿವಸದಲ್ಲಿ ಡೈರೆಕ್ಟರ್ ಆಗ್ತಾನೆ. ಸರಿ ತಗೊಳ್ಳಿ. ಎಷ್ಟಿದೆ ಇದ್ರಲ್ಲಿ 1 ಕೋಟಿನ? 50,000 ತಗೊಳ್ರ. ಫಟ್ ಸ್ವಾಹ, ಫಟ್ ಕ್ಯಾಶ, ಹೋಟೆಲಿಂದ. ನೀ ಚೆನ್ನಾಗಿರು, ಬಾಳು ಬೆಳಗಲಿ. ಅಯ್ಯೋ, ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ಲಿ. ಸ್ವಾಮಿಗಳೇ, ಏನೋ ಗೊತ್ತಿಲ್ಲದೆ ಮಾತಾಡ್ದೆ, ನನ್ ತಪ್ಪಾಯ್ತು, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಅಲ್ಲ ಕಣ, 3ನೇ ಕ್ಲಾಸಲ್ಲಿ ಮಾರಲ್ ಸೈನ್ಸ್ ಎಕ್ಸಾಮ್ ಬರೆಯಕ್ ಎದುರ್ಕೊಂಡು ಸ್ಕೂಲೇ ಬಿಟ್ಟು ಮಗ ನೀನು MBBS ಮಾಡ್ಕೊಂಡು ಡಾಕ್ಟರ್ ಆಗಿದ್ಯಾ? ಬಿಚ್ಚ ಕಾಸು. ನಿಂಗೆ ಮುಂದುವರಿಬೇಕು ಅಂದ್ರೆ ಗುರುಗಳ ಆಶೀರ್ವಾದ ಇರ್ಬೇಕು. ಮುತ್ತು ಲಕ್ಷ್ಮಿದು ಅಲ್ಲೇನು ವಾಸಿ ಮಾಡ್ತಾರೆ. ಹೌದಾ ಸ್ವಾಮಿಗಳೇ, ಇದ್ರಲ್ಲಿ 50,000 ಇದೆ, ಒಪ್ಸ್ಕೊಳ್ಳಿ. ಇಷ್ಟೊಂದು ಕ್ಯಾಶ್ ಎಲ್ಲಿಂದ ಐತಪ್ಪ ನಿನ್ನ ಹತ್ರ? ಈಗ ತಾನೇ ಒಬ್ಬ ಸೊಸೆ ಬಂದ್ಬಿಟ್ಟು ನಮ್ಮ ಅತ್ತೆಗೆ ಆಪರೇಷನ್ ಮಾಡಿ ಅಂತ ಕೊಟ್ಟೋದ್ಲು. ಆಪರೇಷನ್ ಚೆನ್ನಾಗಿ ಮಾಡಿ ಅಂತ ಕೊಟ್ಟೋದ್ಲಾ? ಇಲ್ಲ, ಆಪರೇಷನ್ ಮಾಡೋ ನೆಪದಲ್ಲಿ ನಮ್ಮ ಅತ್ತೆನ ಮುಗಿಸ್ಬಿಡಿ ಅಂತ. ಹಾಗಾದ್ರೆ ಇದು ಫೀಸ್ ಅಲ್ಲ, ಸುಪಾರಿ ಅಮೌಂಟ್. ಓ ಗುರುಗಳೇ, ಇವ್ ನಿಮ್ಗಿಂತ ಭಯಂಕರ. ಸದಾ ನಗ್ನಗ್ತಾ ಇರು. ಗುರುಗಳೇ ಹತ್ಕೊಂಡಿರು. ದಟ್ ಸ್ವಾಹ, ಪುಟ್ ಕೇಸ, ಪೋಟಿಲಿಂದ. ಹುಡುಗ್ರ, ಈ ದುಡ್ಡು ಕಲೆಕ್ಟಿಂಗ್ ನಾಟಕದಲ್ಲಿ ಒಂದು ಖುಷಿ ವಿಷಯ ಏನ್ ಗೊತ್ತಾ? ಗಿಣಿ ಕೇಳಿದ್ದು 2 ಲಕ್ಷ ಕಲೆಕ್ಷನ್, ಅದ್ರ ನಾವ್ ಮಾಡಿರೋದು 2.25. ಇದ್ರ ಕರೆಕ್ಟ್ ಆಗಿ 2 ಲಕ್ಷ ಐತೆ ತಾನೆ? ಇನ್ 25 ಎತ್ ಮಡಗಿದೀರ ತಾನೆ? ನೀವು ಯಾರಿಗೂ ಹೇಳ್ಬಿಡಿ, ನಾನು ಯಾರಿಗೂ ಹೇಳಕ್ಕಿಲ್ಲ. ಏನ ನನ್ ಸೀಟಲ್ಲಿ ಕೂತಿದ್ಯಾ? ನೀನ್ ಕೇಳಿದ 2 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ. ಬನ್ನಿ ಕಡೆ ಸೆಡ ಕೂತ್ಲ. ಓಹೋ, ಸಾಂಗೋ ಪಾಂಗವಾಗಿ 2.25 ಲಕ್ಷ ಕಲೆಕ್ಷನ್ ಆಗಿದೆ. ಆದ್ರೆ ಇದರಲ್ಲಿ ಬೇರೆ 2 ಲಕ್ಷ ಇದೆ. 25,000 ಎಲ್ರು. ಗೊತ್ತಾಯ್ತು ಗಿಣಿ? ನಾನು ಹಳೆ ಗಿಣಿ ಅಲ್ಲ, ರಹಸ್ಯತಮವಾದ ಮಂತ್ರಗಳನ್ನ ಕಲ್ತ್ಕೊಂಡು ಹಠಯೋಗ ಮಾಡಿ ದಿವ್ಯ ದೃಷ್ಟಿಯನ್ನ ಪಡ್ಕೊಂಡಿದ್ದೀನಿ. ಅದಕ್ಕೆ
ದೂರದಲ್ಲಿ ಸಾವಿನ ಕಳೆ ಅದು ಸಾಧು ಕಳೆ ತೇಜಸ್ ಎದ್ದು ಕಾಣಿಸ್ತದೆ ಅಲ್ವೇನ್ರು? ಹೂನ್ರಾ, ದಿವ್ಯ ದೃಷ್ಟಿಯಲ್ಲಿ ಬೇರೆ ಮನುಷ್ಯರ ಜೀವನ ಅಷ್ಟೇ ಅಲ್ಲ, ಪ್ರಾಣಿಗಳ ಜೀವನದಲ್ಲೂ ಮುಂದೆ ಏನಾಗುತ್ತೆ ಅಂತ ನೋಡ್ಬೋದು. ಇಲ್ಲ ಸೆಟ್ಲೈಟು, ಇವ್ ನಿಜ ಹೇಳ್ತಾವನ ಚೋಡ್ತಾವನ ಒಂದು ಗೊತ್ತಾಯ್ತಾ ಇಲ್ವಲ್ಲ. ಅಣ್ಣ ಇವತ್ತು ರಿಸ್ಕ್ ತೊಗೊಂಡ್ರೆ ಮುಂದೆ ರಸ್ ತಿನ್ನಕ್ಕಾಗೋದು. ಹಂಗೆ ಅಂತ್ಯ? ಗಿಣಿ, ಈಗ ಮುಂದಕ್ಕೆ ಏನ್ ಮಾಡ್ಬೇಕಪ್ಪ? ನಾನು ಆಲ್ರೆಡಿ ಮಂತ್ರ ಶುರು ಹಚ್ಕೊಂಡ್ಬಿಟ್ಟಿದೀನಿ. ಇನ್ 10 ದಿವಸ ಆಮೇಲೆ ನೋಡು, ನೀನ್ ಎಲ್ಲೋ ಕೂತಿರ್ತೀಯ. ಅಣ್ಣ ಲಾಕಪ್ ಕಣ್ಮುಂದೆನೇ ಬತ್ತಾಯ್ತಣ್ಣ. ನನ್ನ ಮಗನೇ ಬರೀ ಅಪ್ಸಕ್ನ ನೋಡಿದ್ಯಾ? ಆಯ್ತಾಯ್ತು, ಹೊರಡಿ, ನಾನು ಪೂಜೆ ಶುರು ಮಾಡ್ಕೋಬೇಕು. ಗಿಣಿ, ನಿನ್ನೆ ನಂಬಿದೀವಪ್ಪ. ಹಾಲೆಲ್ಲಾರು ಹಾಕು, ನೀರೆಲ್ಲಾರು ಹಾಕು. ನಿನ್ನೇನ್ ಎಲ್ಲ ಹಾಕಬೇಕು ಅಂತ ನನಗೆ ಗೊತ್ತು. ನೋಡ್ರಿ, ನಡ್ರ ಟೈಮ್ ಆಯ್ತು, ಹೊಡೋಣ. ನನ್ ದುಡ್ಡು. ಗಿಣಿ ತುಂಬಾ ಹುಷಾರಾಗ್ಬಿಟ್ಟ. ನಡ್ರ. ನಿಮ್ ಮನೆ ಹಿತ್ಲಕ್ ಹೋಗಿ ಅಲ್ಲಿ ಅರ್ಧ ಅಡಿ ಅಗಿರಿ, ಅರ್ಧ ದುಡ್ಡು ಅಲ್ಲೇ ಸಿಗುತ್ತೆ. ಹೌದಾ? ಅಲ್ಲ, ಇಟ್ಲಲ್ಲಿ ಹೋಗಾಗಿದ್ರೆ ಅರ್ಧ ದುಡ್ಡು ಸಿಗುತ್ತೆ ಅಂತೆ. ಗಿಣಿ ಹೇಳ್ದ, ಗೌಡ್ರು ಕೇಳ್ಕೊಂಡ್ ಮಾಯ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.